ಇದೇ ಪ್ರತಿಭಟನೆ, ಒಂದು ಪ್ರತಿಭಟನೆ, ಇದೇ ಫ್ರೀಡಮ್ ಪಾರ್ಕ್ಗೆ ಬಂದು ನೀವು ನೀಟ್ ಎಕ್ಸಾಮ್ ಎಕ್ಸಾಮಲ್ಲಿ ಮೋಸ ನಡೆದಿದೆ, ನೀಟು ಕ್ವಶನ್ ಪೇಪರ್ ಲೀಕ್ ಆಗಿದೆ, ಅದಕ್ಕೆ ಎಕ್ಸಾಮ್ ಆಯಿತು. ಒಂದು ನೀಟ್ ಕೀಪ್ ಇನ್ ಮೈಂಡ್ 1500 ಕೋಟಿಗೆ ಮೇಲೆ ಖರ್ಚಾಗುತ್ತೆ ರೀ. ಇದರಲ್ಲಿ ಮೋಸ ಇಲ್ವಾ? ಇದರಲ್ಲಿ ದಂಧೆ ನಡೆದಿಲ್ವಾ? ಇಲ್ಲಿ ಕ್ವಶನ್ ಪೇಪರ್ ಲೀಕ್ ಆದರೂ ದುಡ್ಡು, ಕ್ವಶನ್ ಪೇಪರ್ ಲೀಕ್ ಆದರೂ ದುಡ್ಡು, ಎಕ್ಸಾಮ್ ಆದರೂ ದುಡ್ಡು. ಯಾರು ದುಡ್ಡು? ಒಂದು ಪ್ರತಿಭಟನೆ ನಿಮ್ಮ ಕಡೆಯಿಂದ ಹಿಡ್ಕೊಂಬಿಟ್ರು, ಮೊಟ್ಟೆ ಹೊಡೆದ್ಬಿಟ್ರು. ಓಹೋ ಹೋ 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 ಒಬ್ಬೊಬ್ಬೊಬ್ಬೊಬ್ಬ ಇವರು ಪ್ರತಿಭಟನೆಗಳು. ಹಾಂ ನೋಡಿ, ಮೊಟ್ಟೆ ಹೊಡೆದ್ಬಿಟ್ರಂತೆ. ಅಲ್ಲಿ ಕೈ ಕಾಲು ಮುರಿದ್ರಲ್ಲ, ತಲೆ ಬುರುಡನೆ ಹೊಡೆದ್ರಲ್ರಿ ಅಲ್ಲಿ. ಸಿ ಟಿ ರವಿ, ಓಹೋ ಏನು ರೀ ಲೀಡರ್ಗಳು, ಅಬ್ಬಬ್ಬಬ್ಬಬ್ಬಬ್ಬ ಅನರ್ಘ್ಯ ರತ್ನಗಳು ಕಣ್ರಿ. ಕರ್ನಾಟಕದ ಮಣ್ಣಿನ ರಕ್ಷಣೆ ಮಾಡ್ತಿರ್ತಕ್ಕಂಥ ಅಮೂಲ್ಯ ರತ್ನಗಳೆಲ್ಲ ಗಾಂಧೀಜಿಯ ಪಾದದ ಅಡಿಯಲ್ಲಿ ಒಂದೇ ಕಡೆ ಸುರಿದು ಬಿಟ್ಟಿದ್ದಾರೆ ರೀ ನಿಮ್ಮ ಪಾರ್ಟಿ ಕಡೆಯಿಂದ. ಇವತ್ತು ಮೊಟ್ಟೆ ಹೊಡೆದ್ಬಿಟ್ರಂತೆ. ಆ ಮೊಟ್ಟೆ ಹೊಡೆದ್ರೆ ನಾನು ಖಂಡಿಸ್ತಿದ್ದೀನಿ, ರಾಂಗ್ ಅದು. ಬನ್ನಿ ಹಾಗಾದರೆ ವಿದ್ಯಾರ್ಥಿಗಳಿಗೆ ತಲೆಗೆ ಹೊಡೆದ್ರಲ್ಲ, ಆ ಸೆಕ್ಯೂರಿಟಿಗಳು ಯಾರ್ಯಾರು ಇದ್ದಾರೋ ಅವ್ರ ಬಗ್ಗೆ ಹಿಂಗೆ ಖಂಡಿಸಿ ನೋಡೋಣ. ಅಟ್ಲೀಸ್ಟ್ ಗಾಂಧೀಜಿ ಆತ್ಮಕ್ಕೆ ಸ್ವಲ್ಪ ಶಾಂತಿ ಆದರೂ ಸಿಗಬಹುದು ನಿಮ್ಗಳ ಕಡೆ. ನೋಡಿ, ಇದೆಲ್ಲ ಹೊಡೆದ್ರಲ್ಲ, ಒಂದು ಮೊಟ್ಟೆ ಬಿದ್ದಿದ್ದಕ್ಕೆ ಇಷ್ಟ ಆಗ್ಬಿಡ್ತಲ್ಲ ನಿಮಗೆ. ಅವರು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ, ಅವರ ಬದುಕಿನ ಮೇಲೆ ಹೊಡಿತಾ ಇದ್ದಾರೆ. ಈ ಪ್ರತಿಭಟನೆ ನಾಮಾವಶೇಷ ಮಾಡಬೇಕು ಅಂತ ಕೂತಿದ್ದಾರಲ್ಲಿ. ಏನು ಅನಿಸಿಲ್ಲ ನಿಮಗೆ? ಏನು ರೀ ಮಿಸ್ಟರ್ ಅಶೋಕ ಚಕ್ರವರ್ತಿಗಳೇ, ನೀವು ಪ್ರತಿಪಕ್ಷದ ಲೀಡರ್, ನೀವಿಲ್ಲಿ ಪ್ರತಿಪಕ್ಷದ ನಾಯಕರೇನ್ರಿ ನೀವು? ರಾಜ್ಯದ ಪರವಾಗಿ ಒಂದು ಹೋರಾಟ ಮಾಡಿದ್ರೇನ್ರಿ ನೀವು? ನಮ್ಮ ಸ್ಟೂಡೆಂಟ್ಸ್ ಪರವಾಗಿ ಒಂದು ಹೋರಾಟ ಮಾಡಿದ್ದೀರೇನ್ರಿ? ಎಳೆಯ ಮಕ್ಕಳುಗಳ್ರಿ, ಭವಿಷ್ಯಕ್ಕೆ ಏನೋ ಮಾಡಬೇಕು ಅಂತ ಹೊರಟಿದ್ದಾರೆ. ಕಾಂಪಿಟೇಷನ್ ಜಾಸ್ತಿ, 1000 ಸೀಟಿಗೆ ಲಕ್ಷಾಂತರ ಜನ ಆಸೆ ಪಡ್ತಾ ಇದ್ದಾರೆ, ಒಂದು ಡಾಕ್ಟರ್ ಆಗಬೇಕು ನಾನು ಅಂತ. ನಿಮ್ಗಳಿಗೆ ಯಾರಿಗಾದ್ರೂ ನಿಮ್ಗಳಿಗೆ ಅಟ್ಯಾಕ್ ಆಯಿತೋ, ನಿಮ್ಗಳ ತಲೆ ಬುರುಡೆಗೆ ಏಟು ಬಿತ್ತೋ, ಇದೇ ಮಕ್ಕಳು ಮುಂದೆ ಟ್ರೀಟ್ಮೆಂಟ್ ಮಾಡ್ತಾರೆ ರೀ. ನಿಮ್ಮ ಮಕ್ಕಳಿಗೂ ಇವರೇ ಟ್ರೀಟ್ಮೆಂಟ್ ಮಾಡಬೇಕು. ನಿಮ್ಮ ಮಕ್ಕಳಿಗೆ ಅಷ್ಟು ಓದಿಸಿಲ್ಲ ಅಂದರೆ, ನೀವು ನಿಂತಿದ್ದೀರಲ್ಲ ಇಲ್ಲಿ, ನಿಮ್ಮ ಮಕ್ಕಳಿಗೆ ಇವರು ಡಾಕ್ಟ್ರುಗಳಾದರೆ ಇವರೇ ಟ್ರೀಟ್ಮೆಂಟ್ ಕೊಡಬೇಕು. ಹೊಟ್ಟೆ ನೋವು, ನಂಗೆ ತಲೆನೋವು, ಅಯ್ಯೋ ಮೈಲ್ಡ್ ಹಾರ್ಟ್ ಅಟ್ಯಾಕು, ಕ್ಯಾನ್ಸರು ಬರಬಾರ್ದು ಬರ್ತಾವಲ್ವಾ, ಅದಕ್ಕೆಲ್ಲ ಇವರೇ ಟ್ರೀಟ್ಮೆಂಟ್ ಕೊಡಬೇಕು. ಬಿಡಿ, ನಿಮಗೆಲ್ಲ ಪಾಪ ಫಾರಿನಲ್ಲಿ ಇದ್ದಾರೆ ಡಾಕ್ಟ್ರುಗಳು, ನಿಮಗೆ ಅಲ್ಲೂ ನಮ್ಮೂರೇ ಜಾಸ್ತಿ ಇರೋದು. ಅಂಥ ಮಕ್ಕಳ ಪರ ಹೋರಾಟ ಮಾಡಿದೆ, ಮೊಟ್ಟೆ ಬಿದ್ದುಬಿಡ್ತು ಅಂತ. ಏನ್ರಿ ಬಬ್ಬಬ್ಬಬ್ಬ, ಏನು ಮೊಟ್ಟೆ, ಏನೊಂದು ಬಂಡೆ ಬಿದ್ದವರು ಇಷ್ಟ ಆಡಲಿಲ್ಲ ರೀ, ಒಂದು ಬಂಡೆ ಬಿದ್ದವರು ಇಷ್ಟ ಆಡಲಿಲ್ಲ. ಆ ಮಕ್ಕಳ ಪರ ನಿಂತ್ಕೊಳ್ಳಿ, ನಾನು ನಿಮ್ಮ ಜೊತೆ ಇರ್ತೀನಿ. ಬಾಟಲಿ ಕಲ್ಲುಗಳಿಂದ ಪೊಲೀಸರ ಮೇಲೆ ನೆನ್ನೆ ದಾಳಿಯಾಗಿದೆ. ನೆನ್ನೆ ದಾಳಿಯಾಗಿದ್ದು ನಿಜ. ಪೊಲೀಸರ ಮೇಲೂ ಹಲ್ಲೆ ಆಗಿದೆ, ಅಲ್ಲಿ ಪೊಲೀಸರ ಮೇಲೂ ಹಲ್ಲೆ ಮಾಡಿದ್ದಾರೆ. ACP ವಿವೇಕ್ ಭಗತ್ ಹಣೆ ಗಾಯ ಆಗಿದೆ, ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಜಂತರ್ ಮಂತರ್ ಸುತ್ತಮುತ್ತ ರಾತ್ರಿ ಇಂಟರ್ನೆಟ್ ಸ್ಥಗಿತವಾಗಿದೆ. ಇವತ್ತು ಸಹ ದೆಹಲಿಯಲ್ಲಿ CJP ಪ್ರತಿಭಟನೆ ಮುಂದುವರೆದಿದೆ. CJP ಪ್ರತಿಭಟನೆಗೆ ಇವತ್ತು ಹಲವು ಸಂಘಟನೆಗಳು ಸಾಥ್ ಕೊಟ್ಟಿವೆ. ದಿನೇ ದಿನೇ ತೀವ್ರ ಸ್ವರೂಪ ಪಡ್ಕೊಳ್ತಾ ಇರ್ತಕ್ಕಂಥದ್ದು ಈ ಒಂದು ಹೋರಾಟ. ಇಲ್ಲಿ ಪಾಯಿಂಟ್ ಏನಂದರೆ, ಪೊಲೀಸರು ಹೊಡೆದಿದ್ದು ಸರಿ, ಸ್ಟೂಡೆಂಟ್ ಹೊಡೆದಿದ್ದು ಸರಿ, ಇದೆಲ್ಲ ನನ್ನ ಆರ್ಗ್ಯುಮೆಂಟು. ನೀವು ಎಲ್ಲಿವರೆಗೆ ಈ ಪ್ರತಿಭಟನೆ ಹತ್ತಿಕ್ಕಕ್ಕೆ ನೀವು ಶುರು ಮಾಡ್ತೀರೋ, ಸಹಜವಾಗಿ ನೋಡುವಷ್ಟು ನೋಡಿ ಅವರು ಕೆರಳ್ಬಿಡ್ತಾರೆ ರೀ. ಇಲ್ಲಿವರೆಗೂ ಯಾಕೆ ಅವಕಾಶ ಕೊಡ್ತಾ ಇದ್ದೀರಿ? ಅವಕಾಶ ಯಾಕೆ? ಏನಾಗ್ಬೋದು ರೀ? ಆ ನಾಲಾಯಕ್ ಧರ್ಮೇಂದ್ರ ಪ್ರಧಾನ್ದು ರಾಜೀನಾಮೆ ತೊಗೊಂಡು ಬಿಟ್ಟೆ ನಾನು ಇವತ್ತು, ಇವನೊಬ್ಬ ನಾಲಾಯಕಿದ್ದಾನೆ ಮಿನಿಸ್ಟರ್ ಅಂತ ಹೇಳಿ ಒಂದು ನರೇಂದ್ರ ಮೋದಿಯವರು ಅವರ ಕ್ಯಾಬಿನೆಟ್ಗೆ ಕಳಂಕ ಬಂದಿರಬೇಕಾದ್ರೆ ಆ ಡಿಸಿಷನ್ ಹೇಳಿಬಿಟ್ರೆ ಇವರು ಇರೋದೇ ಇಲ್ಲ ಇಲ್ಲಿ, ಈ ಪ್ರತಿಭಟನೆ ಮಾಡಲ್ಲ. ನೋಡಿ, ಈ ಮನುಷ್ಯ ನೋಡ್ರಿ, ಈ ಮನುಷ್ಯ ಊಟ ಹೊಡ್ಕೊಂಡು ಕೂತಿರೋದು. ನಾನು ಎಕ್ಸಾಮ್ ಮಾಡಿಬಿಟ್ಟೆ, ನಾನು ದೊಡ್ಡ ಸಾಧನೆ ಮಾಡಿಬಿಟ್ಟೆ. ಯಾರು 152 ಕ್ವಶನ್ ಪೇಪರ್ ಲೀಕ್ ಆಗ್ಲಿಕ್ಕೆ ಯಾರು ಕಾರಣ? ಇರಬೇಕಲ್ವೇನು ಯಾರೋ ಒಬ್ಬರು? ತಗೊಳ್ಳಿ ತಲೆದಂಡ ಅಂತ ನಾಲಾಯಕಗಳನ್ನ ಕ್ಯಾಬಿನೆಟ್ನಿಂದ ಆಚೆ ಬಿಸಾಕಿ. ಅದು ಮಾಡದೆ ಅವ್ರು ಪ್ರತಿಭಟನೆ ಮಾಡ್ತಾ ಇದ್ದು ಇವ್ರು ಹೊಡೆಯೋಕ್ಕೆ ಹೋಗೋದು. ನೋಡುವಷ್ಟು ನೋಡಿದ್ರು, ಅವರು ರಿಟಾಲಿಯೇಷನ್ ಮಾಡ್ತಾ ಇದ್ದಾರೆ. ತಲೆ ಬುರುಡೆ ಓಪನ್ ಆಗಿಬಿಟ್ಟು ಸತ್ತೋಗ್ಬೇಕು, ಅವರು ಕೈಕಾಲು ಮುರ್ಕೊಂಡು ಬಿದ್ದೋಗ್ಬಿಡ್ಬೇಕು, ಒಟ್ಟಲ್ಲಿ ಜಾಗ ಖಾಲಿ ಮಾಡಿ ಪೇರಿ ಕಿತ್ತು ಬಿಡ್ಬೇಕು ಅಲ್ಲಿಂದ. ಇದೇನು ರೀ ನಿಮ್ಮ ವಾದ? ಇದಾಗಬಾರ್ದಲ್ಲ.